Hi everyone, I am Aruna, Assistant Professor, Department of Economics. ಗಣಿತಾತ್ಮಕ ಅರ್ಥಶಾಸ್ತ್ರದ ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ತರಗತಿ ಬಂದು ಗಣಗಳು ಅಥವಾ ಸೆಟ್ಸ್. ಸೊ ನಾನು ಈ ಗಣಿತಾತ್ಮಕ ಅರ್ಥಶಾಸ್ತ್ರ ತರಗತಿಗಳನ್ನು ಪ್ರಾರಂಭ ಮಾಡಿದ ನಂತರ ತುಂಬ ಜನರು ತಮ್ಮ ಅಮೂಲ್ಯವಾದ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ. ಧನ್ಯವಾದಗಳು, ತುಂಬ ಎಂಕರೇಜ್ಮೆಂಟ್ ಇದೆ. ಸಾಧ್ಯ ಆದಷ್ಟು ಶೇರ್ ಮಾಡಿ. ಯಾರಿಗೆ ಕನ್ನಡದಲ್ಲಿ ಸೋರ್ಸಸ್ ಸಿಗಲ್ವೋ ಅವ್ರಿಗೆಲ್ರಿಗೂ ಕೂಡ ಅನುಕೂಲ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ. ಸೊ ನಿಮ್ಮ ಒಂದು ಇಷ್ಟವನ್ನು ಲೈಕ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾವು ತರಗತಿಗೆ ಹೋಗೋಣ. ಇವತ್ತಿನ ತರಗತಿ ಗಣಗಳು. ಏನು ಗಣ ಅಂತಂದರೆ ನಿರ್ದಿಷ್ಟವಾಗಿ ನಿರೂಪಿಸಿರುವ ಸಂಖ್ಯೆಗಳ ಅಥವಾ ವಿಷಯಗಳ ಗುಂಪು. ನಿರ್ದಿಷ್ಟವಾಗಿ ನಿರೂಪಿಸಿರಬೇಕು, ಅದನ್ನು ನಿರ್ದಿಷ್ಟವಾಗಿ ನಿರೂಪಿಸಿರುವಂತಹ ಸಂಖ್ಯೆಗಳ ಅಥವಾ ವಿಷಯಗಳ ಗುಂಪಿಗೇನಂತ ಕರಿತೀವಿ, ಗಣ ಅಂತ ಹೇಳಿ ಕರಿತೀವಿ. ಈ ಗಣದಲ್ಲಿರುವಂಥ ಅಂಶಗಳನ್ನು ನಾವು ಗಣಾಂಶ ಅಂತ ಹೇಳಿ ಕರಿತೀವಿ. ಗಣದಲ್ಲಿರುವಂಥ ಅಂಶಗಳನ್ನೇನಂತ ಕರಿತೀವಿ, ಗಣಾಂಶ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಹೇಳಬಹುದು. ಈ ಒಂದು ಗಣವನ್ನು ಬರೀಬೇಕು ಅಂತ ಅಂದಾಗ ಇಂಗ್ಲಿಷ್ ಅಕ್ಷರದ ಬಿಗ್ ಲೆಟರ್ಸನ್ನು ಬಳಸಬೇಕು. ಎ ಟು ಝೆಡ್ ಏನಾದರೂ ಕೂಡ ನಾವು ಬಳಸಬಹುದು. ಎ ಟು ಝೆಡ್ ಯಾವ ಅಕ್ಷರವನ್ನಾದರೂ ಬಳಸ್ಬೋದು, ಆದರೆ ಬಿಗ್ ಲೆಟರ್ಸ್ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಗಣಾಂಶಗಳನ್ನು ಪುಷ್ಪಾವರಣದ ಒಳಗಡೆ ನಿರೂಪಿಸಿರಬೇಕು. ಅವಾಗಷ್ಟೇ ನಾವು ಅದನ್ನೆಂತ ಕರಿತೀವಿ, ಗಣ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಈಗ ಎ ಇಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ 1 2 3 4 5 ಇದನ್ನು ಕ್ಲೋಸ್ ಮಾಡಬೇಕು ಆದರೂ ಕೂಡ ಪುಷ್ಪಾವರಣವನ್ನು ಹಾಕಬೇಕು. ಇದನ್ನು ನಾವೇನಂತ ಕರಿತೀವಿ, ಒಂದು ಗಣ ಅಂತ ಹೇಳಿ ಕರಿತೀವಿ. ಅದು ಎ ಗಣ. ಎ ಗಣ ಏನನ್ನು ಒಳಗೊಂಡಿದೆ, 5 ಗಣಾಂಶಗಳನ್ನು ಒಳಗೊಂಡಿದೆ. ಏನನ್ನು ಇಂಡಿಕೇಟ್ ಮಾಡ್ತಾ ಇದೆ, ಸೊ ನ್ಯಾಚುರಲ್ ನಂಬರ್ಸನ್ನು ಅದು ಇಂಡಿಕೇಟ್ ಮಾಡ್ತಾ ಇದೆ ಅಂತೇಳಿ ಹೇಳ್ಬೋದು. 1 2 3 4 5 ಅದೇನಿದೆ ನ್ಯಾಚುರಲ್ ನಂಬರ್ಸ್. ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ನಾನು ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಅಂತ ಹೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ಹೋಗಿ ನೀವು ಸ್ವಲ್ಪ ನೋಡ್ಕೊಳ್ಳಿ. ಸೊ ಅದರ ಜೊತೆಗೆ ಸ್ಮಾಲ್ ಲೆಟರ್ಸನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಗಣವನ್ನು ಹೇಳಬೇಕಾದ್ರೆ ಬಳಸಬಾರ್ದು. ಸ್ಮಾಲ್ ಲೆಟರ್ಸ್ ಎ ಬಿ ಸಿ ಬೇಕು ಅಂದರೆ ಇದನ್ನು ಗಣಾಂಶವಾಗಿ ಬಳಸ್ಬೋದು ನೀವು, ಆದರೆ ಸೆಟ್ನ ಇಂಡಿಕೇಟ್ ಮಾಡುವಾಗ ಅದನ್ನು ನಾವು ಬಳಸುವ ಹಾಗೆ ಇಲ್ಲ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಇದು 1 2 3 ಅಂತ ಸಂಖ್ಯೆಗಳಾಯಿತು. ಇನ್ನೊಂದು ಥರ ಹೇಳ್ತೀನಿ ಗಣವನ್ನು ನೋಡಿ. ಈಗ ಎಸ್ ಗಣ ಅಂತ ಹೇಳಿ ಅನ್ನೋಣ. ಎಸ್ ಗಣ ಕೇಸರಿ, ಬಿಳಿ, ಹಸಿರು. ಸೊ ಇಲ್ಲೂ ಕೂಡ ಏನು ಮಾಡಿದ್ದೀನಿ, ಪುಷ್ಪವರ್ಣದೊಳಗೆ ಕೇಸರಿ, ಬಿಳಿ, ಹಸಿರು ಅಂತ ಹೇಳಿ ಹೇಳಿದ್ದೀನಿ. ಇದನ್ನು ಕೂಡ ನಾವು ಗಣ ಅಂತಲೇ ಹೇಳ್ತೀವಿ. ಸಂಖ್ಯೆಗಳಷ್ಟೇ ಅಲ್ಲ, ವಿಷಯಗಳನ್ನು ಕೂಡ ನಿರ್ದಿಷ್ಟವಾಗಿ ನಿರೂಪಣೆ ಮಾಡಿದರೆ ಅದನ್ನು ನಾವೇನಂತ ಕರಿತೀವಿ, ಗಣ ಅಂತ ಹೇಳಿ ಕರಿತೀವಿ. ಈ ಎಸ್ ಗಣ ಅನ್ನೋದು ನಮ್ಮ ಧ್ವಜದ ಬಣ್ಣಗಳನ್ನು ಒಳಗೊಂಡಿದೆ. ಕೇಸರಿ, ಬಿಳಿ, ಹಸಿರು ಅಂತ 3 ಬಣ್ಣಗಳನ್ನು ಅದು ಇಂಡಿಕೇಟ್ ಮಾಡ್ತಿದೆ ಅಂತ ಹೇಳಿ ಹೇಳ್ಬೋದು. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋ ಗಣ ಅಂತಂದ್ರೇನು, ಗಣವನ್ನು ಯಾವಾಗಲೂ ಕೂಡ ಬಿಗ್ ಲೆಟರ್ಸನ್ನು ಬಳಸಿ ನಾವು ಹೇಳ್ತೀವಿ, ಮತ್ತು ಗಣಾಂಶಗಳನ್ನು ಯಾವಾಗಲೂ ಕೂಡ ಫ್ಲವರ್ ಬ್ರಾಕೆಟ್ ಅಥವಾ ಪುಷ್ಪವರ್ಣದೊಳಗೆ ನಿರೂಪಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ಬೋದು. ಈ ಗಣಗಳನ್ನು ನಿರೂಪಿಸುವ ಪದ್ಧತಿ ಅಂತ ಹೇಳಿ ಇದೆ. ಸೊ ನಿರೂಪಿಸುವ ಪದ್ಧತಿ ಅಂದಾಗ 2 ರೀತಿಯ ಪದ್ಧತಿಗಳನ್ನು ನಾವು ಹೇಳ್ತೀವಿ. ಒಂದನೇದು ಗಣಾಂಶ ಪದ್ಧತಿ, ಇನ್ನೊಂದು ನಿಯಮ ಪದ್ಧತಿ. ಅಲ್ಲಿ ಹೆಸರೇ ಹೇಳುವಂತೆ ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು ನಾವು. ಇಲ್ಲಿ ನೋಡಿ, ಗಣಾಂಶದ ಪ್ರತಿಯೊಂದು ಅಂಶವನ್ನು ನಿರೂಪಣೆ ಮಾಡಿದರೆ, ಗಣಾಂಶದ ಪ್ರತಿಯೊಂದು ಅಂಶವನ್ನು ಕೂಡ ನಿರೂಪಣೆ ಮಾಡಿದರೆ ಅದನ್ನೇನಂತಂದ್ರೆ ಗಣಾಂಶ ಪದ್ಧತಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಬರ್ದಿದ್ದೀನಲ್ಲ ಎಸ್ ಗಣ, ಇದೊಂದು ಗಣಾಂಶ ಪದ್ಧತಿ. ಸೊ ಗಣಗಳನ್ನು ಬರೆದಿದ್ದೀನಿ, ಇಂಡಿಕೇಟ್ ಮಾಡಿ ನಾನು ಕಾಮ ಹಾಕಿ ಬರೆದಿದ್ದೀನಿ. ಸೊ ಕಾಮ ಹಾಕಿ ಬರೀಬೇಕು. ನಾವು ಯಾವುದೇ ಒಂದು ಗಣಾಂಶವನ್ನು ಬರೀಬೇಕು ಅಂತಂದರೆ ಕಾಮ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕು, ಗಣ ಅಂತ ಹೇಳಿ ಹೇಳಬೇಕು ಅಂತ ಅಂದಾಗ ಇದನ್ನು ಕೂಡ ನಾವು ನೆನ್ಪಿಟ್ಕೋಬೇಕು. ಗಣಗಳನ್ನು ಏನು ಮಾಡ್ತೀವಿ, ಪ್ರತಿಯೊಂದು ಅಂಶವನ್ನು ಕೂಡ ನಿರೂಪಣೆ ಮಾಡಿರ್ತೀವಿ. ಎಲ್ಲಿ, ಗಣಾಂಶ ಪದ್ಧತಿಯಲ್ಲಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಬಿ ಗಣ 1 3 5 7 9. ಸೊ ಇದು ಕೂಡ ಗಣಾಂಶ ಪದ್ಧತಿ. ಯಾಕಂದರೆ ಪ್ರತಿಯೊಂದು ಗಣವನ್ನು ನಾನೇನು ಮಾಡಿದ್ದೀನಿ, ಇಲ್ಲಿ ನಿರೂಪಣೆ ಮಾಡಿದ್ದೀನಿ. ಪ್ರತಿಯೊಂದು ಗಣವನ್ನು ಕೂಡ ನಿರೂಪಣೆ ಮಾಡಿದ್ದೀನಿ. ಇದು ಯಾವ ರೀತಿ ಗಣ ಅಂತಂದರೆ ಬೆಸ ಸಂಖ್ಯೆಗಳು ಅಂತ ಹೇಳಿ ಹೇಳಬಹುದು. ಸೊ ಈ ಒಂದು ಬಿ ಗಣ ಅನ್ನೋದು ಬೆಸ ಸಂಖ್ಯೆಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಗಣಾಂಶವನ್ನು ಕೂಡ ನಾವು ಪ್ರತ್ಯೇಕವಾಗಿ ಅಲ್ಲಿ ನಿರೂಪಣೆ ಮಾಡಿದ್ದೀವಿ. ಸೊ ಇದನ್ನು ನಾವು ಗಣಾಂಶ ಪದ್ಧತಿ ಅಂತ ಹೇಳಿ ಕರಿತೀವಿ. ಇನ್ನೊಂದಿದೆ ನಿಯಮ ಪದ್ಧತಿ. ಈ ರೀತಿ ಗಣಾಂಶಗಳನ್ನು ಬರೆಯಲ್ಲ, ಆದರೆ ಗಣಾಂಶಕ್ಕೆ ಸಂಬಂಧಪಟ್ಟಂಥ ನಿಯಮವನ್ನು ಬರೆದಿರ್ತೀವಿ. ಸೊ ಆ ನಿಯಮದ ಮೂಲಕ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನೇನಂತ ಕರಿತೀವಿ, ನಿಯಮ ಪದ್ಧತಿ. ಗಣಾಂಶದ ಬದಲಿಗೆ ನಿಯಮಗಳನ್ನು ಬರೆದಿರ್ತೀವಿ. ಗಣಾಂಶಗಳ ಬದಲಿಗೆ ನಿಯಮವನ್ನು ಬರೆದಿರ್ತೀವಿ. ಆ ಪರ್ಟಿಕ್ಯುಲರ್ ಗಣಾಂಶಕ್ಕೆ ಸಂಬಂಧಪಟ್ಟಂತೆ ಅದರ ಮೂಲಕ ನಾವು ಅರ್ಥ ಮಾಡ್ಕೋಬೋದು. ಉದಾಹರಣೆಗೆ ಇಲ್ಲಿ ನೋಡಿ,
ಸಿ ಗಣ ಎಕ್ಸ್ ಅಂದರೆ ಎಕ್ಸ್ ಗಣ. ಎಕ್ಸ್ ಅಂತಂದರೆ ಗಣವನ್ನು ಇಂಡಿಕೇಟ್ ಮಾಡುತ್ತೆ. ಈ ಗಣ ಏನಾಗಿದೆ ಅಂತಂದರೆ ಎಕ್ಸ್ ಎಂಬುದು ಅತ್ಯಂತ ಚಿಕ್ಕ ಸಮಸಂಖ್ಯೆ. ನೋಡಿ, ಇಲ್ಲಿ ನಿಯಮ ಇದೆ. ನಾವಿಲ್ಲಿ ಗಣಾಂಶವನ್ನು ಹೇಳ್ತಾ ಇಲ್ಲ, ಇಲ್ಲಿ ನಿಯಮವನ್ನು ಹೇಳ್ತಾ ಇದ್ದೀವಿ. ಎಕ್ಸ್ ಅಂದರೆ ಗಣವನ್ನು ಇಂಡಿಕೇಟ್ ಮಾಡ್ತಾರೆ. ಗಣ ಎಂಬುದು ಅತ್ಯಂತ ಚಿಕ್ಕ ಸಮಸಂಖ್ಯೆ. ಆ ಗಣ ಏನಾಗಿದೆ, ಇಲ್ಲಿ ನಾವು ಏನಕ್ಕೆ ಡೈರೆಕ್ಟಿಗೆ ಎ ಇಸ್ ಈಕ್ವಲ್ ಟು 1 2 3 4 ಆ್ಯಂಡ್ 5 ಅಂತ ಬರೆದ್ರೆ ಇದನ್ನು ಗಣಾಂಶ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಬಟ್ ಇಲ್ಲೇನು ಮಾಡಿದ್ದಾರೆ, ಅವರು ನಿಯಮವನ್ನು ಹೇಳಿದ್ದಾರೆ. ಗಣಾಂಶವನ್ನು ಡೈರೆಕ್ಟಾಗಿ ಬರೆದಿಲ್ಲ, ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ಎಕ್ಸ್ ಅನ್ನೋದು ಗಣವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಈ ಎಕ್ಸ್ ಗಣ ಎಂಬುದು ಅತ್ಯಂತ ಚಿಕ್ಕ ಸಮಸಂಖ್ಯೆ. ಈ ಗಣಾಂಶ ಎಂಬುದು ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವುದು? 2. ಸೊ ಹಾಗಾದರೆ ಇದರ ಗಣ ಏನು? ಈ ಥರ ಬರುತ್ತೆ. ಸೊ ಹಾಗಾಗಿ ನಿಯಮವನ್ನು ಇಲ್ಲಿ ಹೇಳ್ಬೋದು. ಇನ್ನೂ ಒಂದು ಹೇಳ್ತೀನಿ ನೋಡಿ, ಇನ್ನೊಂದು ಎಕ್ಸಾಂಪಲ್ ನಿಯಮ ಪದ್ಧತಿಗೆ. ಡಿ ಇಸ್ ಈಕ್ವಲ್ ಟು ಎಕ್ಸ್ ಗಣ. ಎಕ್ಸ್ ಎಂಬುದು ಭಾರತದ ರಾಷ್ಟ್ರೀಯ ಪಕ್ಷಿ. ನೋಡಿ, ಇಲ್ಲಿ ಎಕ್ಸ್ ಅನ್ನೋದು ಗಣವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಈ ಎಕ್ಸ್ ಗಣಾಂಶ ಎಂಬುದು ಭಾರತದ ರಾಷ್ಟ್ರೀಯ ಪಕ್ಷಿಯನ್ನು ಹೇಳ್ತಾ ಇದೆ. ದಟ್ಸ್ ಮೀನ್ ಏನು? ನವಿಲು. ಸೊ ಈ ರೀತಿ ಗಣಾಂಶಗಳನ್ನು ಡೈರೆಕ್ಟಾಗಿ ಬರೆದ್ರೆ ಅದು ಗಣಾಂಶ ಪದ್ಧತಿ, ಗಣಾಂಶಗಳನ್ನು ನಿಯಮಗಳ ರೂಪದಲ್ಲಿ ಬರೆದ್ರೆ ಅದು ನಿಯಮ ಪದ್ಧತಿ. ಸೊ 2 ಪದ್ಧತಿಗಳನ್ನು ನೋಡ್ಬೋದು. ಇವಾಗ ನಾವು ಗಣಗಳ ವಿಧಗಳನ್ನು ನೋಡೋಣ. ಗಣಗಳ ವಿಧಗಳನ್ನು ನೋಡೋಣ. ಸೊ ಇಲ್ಲಿ ಗಣಗಳ ವಿಧಗಳು ಅಂತ ಅಂದಾಗ ಫಸ್ಟ್ ಒನ್ ಪರಿಮಿತ ಗಣ. ಹೆಸರೇ ಹೇಳುವಂತೆ ಪರಿಮಿತ. ಒಂದು ಗಣದಲ್ಲಿರುವಂತಹ ಗಣಾಂಶವನ್ನು ಎಣಿಸಲು ಸಾಧ್ಯವಾಗಿದ್ದರೆ ಅದನ್ನೇನಂತ ಕರಿತೀವಿ? ಪರಿಮಿತ ಗಣ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಎ ಗಣನ ಬರಿತೀನಿ ನಾನು. ಎ ಇಸ್ ಈಕ್ವಲ್ ಟು 1 2 3 4 5 6. ಸೊ ಈ ಎ ಗಣದಲ್ಲಿ 6 ಅಂಶಗಳನ್ನು ಬರೆದಿದ್ದೀನಿ, ಗಣಾಂಶಗಳನ್ನು 1 2 3 4 5 6. ಸೊ ಇಲ್ಲಿ ನಾವು ಎಣಿಸೋಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇದನ್ನು ಎಣಿಸೋಕ್ಕೆ ಸಾಧ್ಯ ಆಗಿದ್ದರೆ ಅದನ್ನೇನಂತ ಕರಿತೀವಿ? ಪರಿಮಿತ ಗಣ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಅಪರಿಮಿತ ಗಣ. ಒಂದು ಗಣದಲ್ಲಿರುವಂತಹ ಗಣಾಂಶಗಳನ್ನು ಎಣಿಸಲು ಸಾಧ್ಯವಾಗದೇ ಇದ್ದರೆ ಅದನ್ನೇನಂತ ಕರಿತೀವಿ? ಅಪರಿಮಿತ ಗಣ ಅಂತೇಳಿ ಕರಿತೀವಿ. ಒಂದು ಗಣದಲ್ಲಿ ಇರುವಂಥ ಗಣಾಂಶಗಳನ್ನು ಎಣಿಸಲು ಸಾಧ್ಯನೇ ಆಗೋದಿಲ್ಲ, ಅಂಥದ್ದನ್ನೆಂತ ಕರಿತೀವಿ? ಅಪರಿಮಿತ ಗಣ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಇಲ್ಲಿ ಬಿ ಅಂತ ಹೇಳಿ ಬರೆಯೋಣ. ಬಿ ಗಣವನ್ನು 1 2 3 4 5 and 6. ಸೊ ಇಲ್ಲಿ ಏನು ಮಾಡಿದ್ದೀನಿ ನಾನು? ಡಾಟ್ ಇಟ್ಟಿದ್ದೆ. ಅಂದರೆ ಸೊ ಏನು ಕಂಟಿನ್ಯೂ ಆಗ್ತಾ ಇದೆ ಅಂತ. ಸೊ ಎಲ್ಲಿಗೆ ಕಂಟಿನ್ಯೂ ಆಗ್ತಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ, ಲಾಸ್ಟ್ ಎಂಡಿಂಗ್ ನಂಬರ್ ಕೊಟ್ಟಿಲ್ಲ ಅವರು. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ಈ ಗಣದಲ್ಲಿ ಇರುವಂಥ ಗಣಾಂಶಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಿ ತನಕ ಆದರೂ ಹೋಗ್ಬೋದು, 1000 ಲಕ್ಷ, 6 ಆದಮೇಲೆ 7 7 8 9 ಅಂತ ಹೇಳಿ 100 1000 2000 ಲಕ್ಷ, ಸೊ ಕೋಟಿ, ಇಲ್ಲಿ ತನಕನೂ ಹೋಗ್ಬೋದು. ಸೊ ಇಲ್ಲಿ ಎಣಿಸಲು ಸಾಧ್ಯ ಆಗದೇ ಇರುವಂತಹ ಗಣವನ್ನು ಅಪರಿಮಿತ ಗಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಏಕಗಣ. ಒಂದು ಗಣ ಕೇವಲ ಒಂದೇ ಗಣಾಂಶವನ್ನು ಒಳಗೊಂಡಿದ್ರೆ ಅದನ್ನು ನಾವು ಏಕಗಣ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಸೊ ಒಂದೇ ಗಣಾಂಶವನ್ನು ಹೊಂದಿದೆ, ಒಂದೇ ಗಣಾಂಶವನ್ನು ಹೊಂದಿರುವಂಥ ಗಣವನ್ನು ಏಕಗಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಶೂನ್ಯ ಗಣ. ಯಾವುದೇ ಗಣಾಂಶಗಳನ್ನು ಹೊಂದಿಲ್ಲದೆ ಇರುವಂಥದ್ದೇನಂತ ಕರಿತೀವಿ? ಶೂನ್ಯ ಗಣ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಶೂನ್ಯ ಗಣವನ್ನು ಈ ಥರ ಫ್ಲವರ್ ಬ್ರಾಕೆಟಲ್ಲಿ ಖಾಲಿಯಾಗಿ ಬಿಡ್ತೀವಿ ಅಥವಾ ಪೈ ಅಂತ ಹೇಳಿ ಬರಿತೀವಿ. ಸೊ ಇವೆರಡೂ ಕೂಡ ಶೂನ್ಯ ಗಣವನ್ನು ಇಂಡಿಕೇಟ್ ಮಾಡ್ತವೆ. ಖಾಲಿ, ಫ್ಲವರ್ ಬ್ರಾಕೆಟ್ ಆರ್ ಪೈ, ಇವೆರಡೂ ಅಂಶಗಳು ಏನಾಗಿದೆ ನಮ್ಮ ಶೂನ್ಯ ಗಣವನ್ನು ಹೇಳುತ್ತೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತಂದರೆ ಸಮಸಂಖ್ಯೆಯಲ್ಲಿರುವ ಎ ಇಸ್ ಈಕ್ವಲ್ ಟು ಸಮಸಂಖ್ಯೆಗಳಲ್ಲಿರುವ ಬೆಸ ಸಂಖ್ಯೆ. ನೋಡಿ, ಸಮಸಂಖ್ಯೆಗಳಿರುವಂಥ ಬೆಸ ಸಂಖ್ಯೆ ಅಂದಾಗ ಸಮಸಂಖ್ಯೆಗಳಲ್ಲಿ ಬೆಸ ಸಂಖ್ಯೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅದು ಶೂನ್ಯ ಗಣ. ಎ ಇಸ್ ಈಕ್ವಲ್ ಟು ಶೂನ್ಯ ಗಣ, ಆ ಥರ ನಂಬರ್ ಇರೋದೇ ಇಲ್ಲ. ಸೊ ಹಾಗೆ ಇದನ್ನು ಈ ರೀತಿ ಇಂಡಿಕೇಟ್ ಮಾಡ್ತೀವಿ, ಅಥವಾ ಎ ಇಸ್ ಈಕ್ವಲ್ ಟು ಸೊ ಪೈ ಅಂತಲೂ ಬರಿತೀವಿ. ನೆಕ್ಸ್ಟ್ ಒನ್
ವಿಶ್ವಗಣ. ಸೊ ಇದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ, ಯಾಕೆಂದರೆ ಮುಂದೆ ಇರುವಂಥ ಎಲ್ಲ ಲೆಕ್ಕಗಳಲ್ಲೂ ಕೂಡ ಈ ಒಂದು ವಿಶ್ವಗಣ ಅನ್ನೋದು ನಮಗೆ ಬರ್ತಾನೆ ಹೋಗ್ತಾ ಇರುತ್ತೆ. ವಿಶ್ವಗಣವನ್ನು ಸಾಮಾನ್ಯವಾಗಿ ಯುನ ಬರೆದು ಸೊ ಈ ರೀತಿ ಬರೆದ್ರೆ ನಾವು ವಿಶ್ವಗಣ ಅಂತೇಳಿ ಹೇಳ್ತೀವಿ. ಎಲ್ಲ ಗಣಗಳ ಗಣಾಂಶಗಳನ್ನು ಹೊಂದಿರುವಂತಹ ಒಂದು ಗಣವನ್ನು ಏನಂತ ಕರಿತೀವಿ, ವಿಶ್ವಗಣ ಅಂತೇಳಿ ಕರಿತೀವಿ. ಎಲ್ಲ ಗಣಗಳಲ್ಲಿರುವಂಥ ಗಣಾಂಶಗಳನ್ನು ಹೊಂದಿರುವಂತಹ ಗಣವನ್ನು ವಿಶ್ವಗಣ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನೋಡಿ, ಇಲ್ಲಿ ಎರಡು ಗಣವನ್ನು ಕೊಟ್ಟಿದ್ದೀನಿ, ಎ ಆ್ಯಂಡ್ ಬಿ. ಈ ಎರಡೂ ಗಣದಲ್ಲಿರುವಂಥ ಗಣಾಂಶಗಳು ಇಲ್ಲಿದೆ ನೋಡಿ, 1 2 3 4 5 6. ಅಂದರೆ ಎಲ್ಲ ಎಲ್ಲ ಗಣದಲ್ಲಿರುವಂಥ ಗಣಾಂಶಗಳನ್ನು ಹೊಂದಿರುವಂಥ ಗಣವನ್ನು ವಿಶ್ವಗಣ ಅಂತ ಹೇಳಿ ಕರಿತೀವಿ. ಸೊ ವಿಶ್ವಗಣದಲ್ಲಿ ಎಲ್ಲ ಗಣಗಳ ಗಣಾಂಶಗಳು ಅನ್ನೋದು ಇರುತ್ತೆ. ಸಾಮಾನ್ಯವಾಗಿ ಇದನ್ನು ಯು ಅನ್ನು ಬರೆದು ಸೊ ಈ ರೀತಿ ಹಾಕಿದರೆ ಅದು ವಿಶ್ವಗಣವನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಒನ್, ಸಮಗಣ. ಸಮಗಣ ಅಂತಂದರೆ ಎ ಗಣದಲ್ಲಿರುವಂಥ ಗಣಾಂಶಗಳು ಮತ್ತು ಬಿ ಗಣದಲ್ಲಿರುವಂಥ ಗಣಾಂಶಗಳು ಏಕರೂಪವಾಗಿದ್ದರೆ ಅದನ್ನು ನಾವು ಸಮಗಣ ಅಂತೇಳಿ ಕರಿತೀವಿ. ಏಕರೂಪವಾಗಿರಬೇಕು. ಎ ಅಲ್ಲಿ ಏನು ಗಣಾಂಶಗಳಿದೆಯೋ ಬಿ ಯಲ್ಲೂ ಕೂಡ ಅದೇ ಗಣಾಂಶಗಳು ಇರಬೇಕು. ಅವಾಗ ಏನಾಗ್ತೀವಿ, ನಾವು ಅದನ್ನು ಸಮಗಣ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಎ = 1 2 3 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಬಿ = 3 1 2 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನೋಡಿ, ಎ ಅಲ್ಲಿ 1 2 3 ಇದೆ, ಅದೇ ರೀತಿ ಇಲ್ಲೂ ಕೂಡ 1 2 3 ಇದೆ, ಬಟ್ ಜಾಗ ಎಕ್ಸ್ಚೇಂಜ್ ಆಗಿರ್ಬೋದು, ಬಟ್ ಗಣಾಂಶಗಳು ಒಂದೇ ರೀತಿ ಇದೆ. ಸೊ ಹಾಗಾಗಿ ಇದನ್ನೇ ಅಂತ ಕರಿತೀವಿ ಸಮಗಣ. ಎರಡು ಗಣಗಳಲ್ಲಿರುವಂಥ ಗಣಾಂಶಗಳು ಏಕರೂಪವಾಗಿದ್ದರೆ ಅದನ್ನು ನಾವು ಸಮಗಣ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ 1 2 3 ಅಂತಿದೆ, 3 1 2 ಅಂತಿದೆ. ಸೊ ಹಾಗಾಗಿ ಎರಡೂ ಗಣಾಂಶಗಳಲ್ಲಿರುವಂಥ ಅಂಶಗಳು ಒಂದೇ ಇರೋದ್ರಿಂದ ಇದನ್ನು ನಾವು ಸಮಗಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಸಮಗಾತ್ರ ಗಣ. ಸಮಗಾತ್ರ ಗಣ ಅಂತಂದರೆ ಎ ಗಣದ ಗಾತ್ರ ಮತ್ತು ಬಿ ಗಣದ ಗಾತ್ರ ಒಂದೇ ಆಗಿದ್ದರೆ ಅದನ್ನೇನಂತ ಕರಿತೀವಿ, ಸಮಗಾತ್ರ ಗಣ ಅಂತ ಹೇಳಿ ಕರಿತೀವಿ. ಎರಡು ಗಣಗಳ ಇರುವಂಥ ಗಣಾಂಶಗಳ ಗಾತ್ರ ಒಂದೇ ಆಗಿದ್ದರೆ ಅವಾಗ ನಾವೆಂತ ಸಮಗಾತ್ರ ಗಣ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಎ = 2 4 6 8, ಬಿ = A B C D. ಇದರ ಗಾತ್ರ ಎಷ್ಟು? 4. ಇದರ ಗಾತ್ರ ಎಷ್ಟು? 4 ಅಂಶಗಳು. ಸೊ ಎರಡು ಒಂದು ಗಣಾಂಶಗಳ ಗಾತ್ರ ಏನಾಗಿದೆ, ಒಂದೇ ಆಗಿದೆ. ಸೊ ಹಾಗಾಗಿ ಗಾತ್ರ ಒಂದೇ ರೀತಿ ಆಗಿದ್ದರೆ ಅದನ್ನೇನಂತ ಕರಿತೀವಿ, ಸಮಗಾತ್ರ ಗಣ ಅಂಥೇಳಿ ಕರಿತೀವಿ. ಸೊ ಇದು ಕೂಡ ಇಂಪಾರ್ಟೆಂಟ್. ಇನ್ನೊಂದು ಉಪಗಣ. ಸೊ ಮುಂದಿನ ಲೆಕ್ಕಗಳಲ್ಲೂ ಕೂಡ ನೀವು ಉಪಗಣವನ್ನು ನೋಡಬೇಕಾಗುತ್ತೆ. ಉಪಗಣಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಕೂಡ ಬರುತ್ತೆ. ಇಲ್ಲಿ ಉಪಗಣ ಅಂತಂದರೆ ಇಲ್ಲಿ ನೋಡಿ, ಯು ಅಂತಂದರೆ ಗೊತ್ತಿದೆಯಲ್ಲ ವಿಶ್ವಗಣ ಅಂತ ಹೇಳಿ. ಎ = 1 2 3. ವಿಶ್ವಗಣದಲ್ಲಿರುವಂಥ ಅಂಶಗಳು ಇನ್ನೊಂದು ಗಣದಲ್ಲಿದ್ದರೆ ಅದನ್ನು ವಿಶ್ವಗಣದ ಉಪಗಣ ಅಂತ ಹೇಳಿ ಕರಿತೀವಿ. ಎ = ಬಿಲಾಂಗ್ಸ್ ಟು, ಇದನ್ನ ಏನಂತ ಕರಿತೀವಿ, ಬಿಲಾಂಗ್ಸ್ ಟು. ಇದನ್ನು ನೆನ್ಪಿಟ್ಕೊಳ್ಳಿ, ಬಿಲಾಂಗ್ಸ್ ಟು ವಿಶ್ವಗಣ. ಇದೇನಿದು ವಿಶ್ವಗಣದ ಉಪಗಣ ಸಾರಿ ಈ ಥರ ಉಪಗಣಕ್ಕೆ ಈ ಥರ ಹೇಳಿ ಅಂತಾರೆ, ಬರೀ ಈ ಥರ ಉಪಗಣ ಅಂತೇಳಿ ಕರಿತೀವಿ. ಸೊ ಇನ್ನೊಂದು ಹೇಳ್ತೀನಿ ನೋಡಿ, ಬಿ = 6 7 8. ಇದು ಕೂಡ ವಿಶ್ವಗಣದ ಉಪಗಣ. ಯಾಕಂದರೆ ಇದರಲ್ಲಿರುವಂಥ ಅಂಶಗಳು ವಿಶ್ವಗಣದಲ್ಲಿ ಇದೆ, ವಿಶ್ವಗಣದಲ್ಲಿರೋ ಅಂಶಗಳು ಅದರಲ್ಲೂ ಕೂಡ ಇದೆ. ಉದಾಹರಣೆಗೆ ಇದು ನಾವೇನಂತ ಬರೀಬೋದು, ಬಿ ಉಪಗಣ ಯಾವುದ್ರದ್ದು, ವಿಶ್ವಗಣದ ಉಪಗಣ ಅಂತೇಳಿ ಹೇಳ್ಬೋದು. ಇನ್ನೊಂದು ಸಿ ಗಣ ಬರೆಯೋಣ. ಇದು ನೋಡಿ 4 5 6. ಸೊ ಇದು ಕೂಡ ವಿಶ್ವಗಣದಲ್ಲಿದೆ. ಸೊ ಹಾಗಾಗಿ ಸಿ ಎಂಬುದು ಯು ಗಣದ ಉಪಗಣ. ಉಪಗಣ ಅಂತಂದರೆ ಒಂದು ಗಣದಲ್ಲಿರುವ ಅಂಶಗಳು ಇನ್ನೊಂದು ಗಣದಲ್ಲೂ ಇದ್ದರೆ ಕೂಡ ಅದನ್ನೇನಂತ ಕರಿತೀವಿ, ಉಪಗಣ ಅಂತ ಹೇಳಿ ಕರಿತೀವಿ. ಇನ್ನೊಂದೇನಂತಂದರೆ ಈ ಯು ಗಣ ಅನ್ನೋದು ಇದರ ಉಪಗಣನೂ ಹೌದು. ಇದನ್ನ ನೆನ್ಪಿಟ್ಕೊಳ್ಳಿ. ಏನಂತಂದರೆ ಉಪಗಣ ಅಂತಂದರೆ ಎ ಗಣದಲ್ಲಿರಬೇಕು ಬಿ ಗಣದಲ್ಲಿರಬೇಕು ಅನ್ನೋದಕ್ಕಿಂತ ಯು ಗಣ ಇಟ್ಸೆಲ್ಫ್ ಅದಕ್ಕದೇನು ಉಪಗಣ.
ಸೊ ಯು ಅನ್ನೋದು 1 2 3 4 5 6 7 8 ಅನ್ನೋದು ಅದ್ರದ್ದೊಂದು ಉಪಗಣ ಇಟ್ಸೆಲ್ಫ್. ಸೆಟ್ ಇಟ್ಸೆಲ್ಫ್ ಏನಾಗಿರುತ್ತೆ, ಅದರ ಉಪಗಣ ಅನ್ನೋದು ಆಗಿರುತ್ತೆ. ಇನ್ನೊಂದೇನಂತಂದರೆ, ಸೊ ಇದ್ರ ಉಪಗಣ ಏನೂ ಇಲ್ಲದೇ ಇರುವಂತಹ ಶೂನ್ಯ ಗಣವೂ ಕೂಡ ಇದರ ಉಪಗಣ ಆಗಿರುತ್ತೆ. ನಾವು ನೆನ್ಪಿಟ್ಕೋಬೇಕು, ಒಂದು ಸೆಟ್ ಇಟ್ಸೆಲ್ಫ್ ಅದಕ್ಕದೇ ಒಂದು ಉಪಗಣ ಆಗಿರುತ್ತೆ. ಅದ್ರ ಜೊತೆಗೆ ಪ್ರತಿಯೊಂದು ಸೆಟ್ಟು ಕೂಡ ಒಂದು ಶೂನ್ಯ ಗಣವನ್ನು ಉಪಗಣವನ್ನಾಗಿ ಹೊಂದಿರುತ್ತೆ ಅಂತೇಳಿ ಹೇಳಬಹುದು. ಸೊ ಇಲ್ಲಿ ನಾವು ನೆನ್ಪಿಟ್ಕೋಬೇಕು ಎರಡು ಅಂಶ. ಒಂದು ಗಣ ಇಟ್ಸೆಲ್ಫ್ ಅದು ಒಂದು ಉಪಗಣ ಆಗಿರುತ್ತೆ, ಮತ್ತು ಒಂದು ಶೂನ್ಯ ಗಣವೂ ಕೂಡ ಅದರದ ಒಂದು ಉಪಗಣ ಅಂತೇಳಿ ಹೇಳಬಹುದು. ನೆಕ್ಸ್ಟ್ ಒನ್, ಪೂರಕ ಗಣ. ಸೊ ಪೂರಕ ಗಣ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಈಗ ನೋಡಿ, ವಿಶ್ವಗಣ 1 2 3 4 5 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು 1 2 3. ಸೊ 1 2 3 ಅನ್ನೋದೇನು, ಎ ಅನ್ನೋದು ವಿಶ್ವಗಣದ ಉಪಗಣ. ಎ ಉಪಗಣ ಯಾವುದ್ರದ್ದು, ವಿಶ್ವಗಣದ ಉಪಗಣ. ಉಪಗಣವನ್ನು ತೆಗೆದ ನಂತರ, ವಿಶ್ವಗಣದಲ್ಲಿ ಉಪಗಣವನ್ನು ತೆಗೆದ ನಂತರ ಉಳಿಯುವಂಥ ಅಂಶಗಳನ್ನು ನಾವೆಂತ ಕರಿತೀವಿ, ಪೂರಕ ಗಣ ಅಥವಾ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂತ ಹೇಳಿ ಕರಿತೀವಿ. ಸೊ ಈ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅನ್ನೋದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಹೇಗೆ ಬರಿತೀವಿ, ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಇಸ್ ಈಕ್ವಲ್ ಟು ಹೆಂಗೆ ಕಂಡುಹಿಡಿಬೇಕು, ಯು ಮೈನಸ್ ಎ. ಎ ಅಂತಂದರೆ ಎ ಗಣ. ಸೊ ಇಲ್ಲಿ ಬಿ ಇತ್ತು ಅಂತಂದರೆ ಬಿ ಅಂತ ಹಾಕೋಬೇಕಾಗತ್ತೆ. ಸಿ ಇತ್ತು ಅಂದರೆ ಸಿ, ಯಾವ ಗಣ ಇರುತ್ತೋ ಆ ಸಿ ಗಣ. ಸೊ ಇಲ್ಲಿ ಹೇಗೆ ಕಂಡುಹಿಡಿಯೋದು, 1 2 3 ಯು ಗಣದಲ್ಲಿ ಅದನ್ನು ಮೈನಸ್ ಮಾಡೋಣ. 1 1 ಕ್ಯಾನ್ಸಲ್, 2 2 ಕ್ಯಾನ್ಸಲ್, 3 3 ಕ್ಯಾನ್ಸಲ್. ಏನು ಉಳಿಯಿತು, 4 5. 4 and 5 ಇದೇನಾಗುತ್ತೆ, ಕಾಂಪ್ಲಿಮೆಂಟ್ ಆಫ್ ಎ ಸೆಟ್, ಪೂರಕ ಗಣ. ವಿಶ್ವಗಣದಲ್ಲಿರುವಂಥ ಉಪಗಣವನ್ನು ತೆಗೆದ ನಂತರ ಉಳಿಯುವಂಥದ್ದನ್ನು ನಾವೇನಂತ ಕರಿತೀವಿ, ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಥವಾ ಪೂರಕ ಗಣ ಅಂತ ಹೇಳಿ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಅರ್ಥ ಆಗೋ ಥರ. ವಿಶ್ವಗಣ 2 4 6 8 10. ಈಗ ನಾನು ಸಿ ಗಣ ತಗೊಳ್ತಾ ಇದ್ದೀನಿ, 6 4 8. ಸೊ ಇಲ್ಲೇನಂತ ಅಂದರೆ ಸಿ ಅನ್ನೋದು ವಿಶ್ವಗಣದ ಉಪಗಣ, ಹೌದಾ. ಸೊ ಈಗ ನಾವು ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಹೇಗೆ ಬರೀಬೇಕು, ಎ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಯು ಮೈನಸ್ ಸಿ. ಸಿ ಯಾಕೆ, ಇಲ್ಲಿ ಸಿ ಗಣವನ್ನು ಕೊಟ್ಟಿದ್ದೀವಿ, ಸೊ ಹಾಗಾಗಿ. ಸೊ ಯು ಅಲ್ಲಿ ಸಿ ಅನ್ನು ಕಳಿಬೇಕು. ಯು ಇದು, ಸಿ ಇದು. ಸಿ ಅನ್ನು ಕಲ್ಯಾಣ ಹೇಗೆ, 6ಕ್ಕೆ 6 ಕ್ಯಾನ್ಸಲ್ 4. ಅಂದರೆ ನಾವು ಎಕ್ಸಾಮಲ್ಲಿ ಈ ಥರ ನಾವು ಬರೀಬಾರ್ದು. ಗೀಟಾಗ್ಬ ನಿಮ್ಗೆ ಅರ್ಥ ಆಗೋ ಉದ್ದೇಶದಿಂದ ನಾನು ಇಲ್ಲಿ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಸೊ ಮೈಂಡ್ಲಿ ಏನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಸೊ 8ಕ್ಕೆ 8 ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಪೂರಕ ಗಣ ಏನು, 2 and 10. 2 and 10 ಇಸ್ ದ ಪೂರಕ ಗಣ. ಸೊ ಇದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ನಿಮ್ಗೊಂದು ಕೊಟ್ಟಿರ್ತೀನಿ, ನೀವು ಬೇಕಂದ್ರೆ ಒಂದು ಪ್ರಾಕ್ಟೀಸ್ ಮಾಡಿ, ಬೇಕಂದ್ರೆ ಕಮೆಂಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ ನನಗೆ ಕಮೆಂಟ್ ಮಾಡಿ. ಯು ಗಣ 1 2 3 4 5 6 7 ಡಿ ಅಂತ ಹೇಳಿ ಕೊಡ್ತಿದ್ದೀನಿ, 1 2 3 ಅಂತ ಹೇಳಿ ಕೊಡ್ತಿದ್ದೀನಿ. ಫೈಂಡ್ ಕಾಂಪ್ಲಿಮೆಂಟ್ ಆಫ್ ಎ, ಪೂರಕ ಗಣವನ್ನು ಕಂಡುಹಿಡಿಯಿರಿ. ಸೊ ಈ ಲೆಕ್ಕವನ್ನು ಸ್ವಲ್ಪ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನನಗೆ ನೆಕ್ಸ್ಟ್ ಆನ್ಸರ್ ಹೇಳುವರಂತೆ. ನೆಕ್ಸ್ಟ್ ಬಂದು ಪವರ್ ಸೆಟ್ ಅಥವಾ ಘಾತಗಣ. ಪವರ್ ಸೆಟ್ ಅಥವಾ ಘಾತಗಣ ಅಂದರೆ ಒಂದು ಗಣದ ಎಲ್ಲ ಉಪಗಣಗಳನ್ನು ತೋರಿಸೋದಕ್ಕೆ, ಒಂದು ಗಣದ ಎಲ್ಲ ಉಪಗಣಗಳನ್ನು ಬರೆಯೋದಕ್ಕೆ ನಾವು ಘಾತಗಣ ಅಥವಾ ಪವರ್ ಸೆಟ್ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಇದನ್ನು ಈ ಥರ ಬರಿತೀವಿ, ಪವರ್ ಆಫ್ ಎ. ಪವರ್ ಸೆಟ್ ಆಫ್ ಎ ಅಂದರೆ ಎ ಗಣ ಅಥವಾ ಬಿ ಗಣ, ಏನು ಗಣ ಬರುತ್ತೋ ಅದನ್ನು ನಾವು ಬ್ರಾಕೆಟಲ್ಲಿ ಬರಿತೀವಿ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಪಿ ಎನ್ ಅಂತ ಹೇಳಿ ಬರಿತೀವಿ, ಘಾತಗಣವನ್ನು ಪಿ ಎನ್, ಘಾತ ಎನ್ ಅಂತ ಹೇಳಿ ಬರಿತೀವಿ. ಸೊ ಏನಿದು ಅಂತಂದರೆ ಒಂದು ಸೆಟ್ ಅಥವಾ ಒಂದು ಗಣದ ಎಲ್ಲ ಉಪಗಣಗಳನ್ನು ಬರೆಯೋದಕ್ಕೆ ನಾವಂತ ಕರಿತೀವಿ ಪವರ್ ಸೆಟ್ ಅಥವಾ ಘಾತಗಣ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಇಲ್ಲಿ ನೋಡಿ, ಒಂದು ಗಣವನ್ನು ಬರಿತೀನಿ, ಎ ಇಸ್ ಈಕ್ವಲ್ ಟು 1 2 3. ಸೊ ಇದು ಗಣಾಂಶಗಳು 3 ಇದೆ. ಇದ್ರ ಉಪಗಣಗಳನ್ನು ಬರೀತಾ ಹೋಗ್ತಿರ್ಬೇಕು. ಸೊ ಆವಾಗಲೇ ನಾನು ಹೇಳಿದೆ, ಪ್ರತಿಯೊಂದು ನಲ್ ಸೆಟ್ ಕೂಡ ಅಂದರೆ ಶೂನ್ಯ ಗಣ ಪ್ರತಿಯೊಂದು ಗಣದ ಒಂದು ಉಪಗಣ ಆಗಿರುತ್ತೆ ಅಂತ ಹೇಳಿ ಹೇಳಿದೆ. ಸೊ ಹಾಗಾಗಿ ಇಲ್ಲಿ ನಾವು ಇದನ್ನ ಏನಂತ ಕರಿತೀವಿ, ಪೈ ಅಂತ ಹೇಳಿ ಬರಿಬೋದು. ಇದೊಂದು ಗಣ ಆಯಿತಾ. ನೆಕ್ಸ್ಟ್ ಇನ್ನೊಂದು ಯಾವುದು,
ಗಣ ಇಟ್ಸೆಲ್ ಉಪಗಣ ಅದರದ್ದು ಉಪಗಣ ಆಗಿರುತ್ತೆ. ಸೊ ಹಾಗಾಗಿ 1 2 3. ಸೊ 2 ಗಣ ಆಯಿತಾ, 2 ಉಪಗಣ ಆಯಿತಾ. ಈಗ ಒಂದೊಂದೇ ಬರ್ಕೊಂಡು ಹೋಗಬೇಕು. 1 ಒಂದು ಉಪಗಣ, 2 ಒಂದು ಉಪಗಣ, 3 ಒಂದು ಉಪಗಣ. ಅದಾದಮೇಲೆ ನೆಕ್ಸ್ಟು ಒಂದೊಂದು ತೊಗೊಂಡ್ವಲ್ಲ, ಈಗ 2 ತೊಗೊಳ್ಳೋಣ. 1 2 ಇಟ್ ಸೆಲ್ಫ್ ಅದೊಂದು ಉಪಗಣ, 2 3 ಇದೊಂದು ಉಪಗಣ. ಸೊ ನೋಡಿ ಎಷ್ಟು ಉಪಗಣಗಳಾಯಿತು, 1 2 3 4 5 6 7. ಸೊ ಇನ್ಯಾವುದಾದ್ರು ಬಿಟ್ಟಿದ್ದೇವೆ ನೋಡೋಣ. 1 3 ಒಂದು ಉಪಗಣ. ಸೊ 8 ಉಪಗಣಗಳು ಅನ್ನೋದು ಬಂದಿದೆ. ಸೊ ಈ ರೀತಿ ಏನಂತಂದರೆ ಪವರ್ ಸೆಟ್ ಅಂತಂದರೆ ಘಾತ ಸಂಖ್ಯೆ ಅಂತಂದರೆ ಎಷ್ಟು ಒಂದು ಗಣದಲ್ಲಿರುವಂತಹ ಎಲ್ಲ ರೀತಿಯ ಉಪಗಣಗಳನ್ನು ನಾವು ಸೇರಿಸಿ ಏನಂತ ಪವರ್ ಸೆಟ್ ಅಂತ ಹೇಳಿ ಕರಿತೀವಿ. ಈ ಪವರ್ ಸೆಟ್ಗೆ ಸಂಬಂಧಪಟ್ಟಂತೆ ಮತ್ತು ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ಗೆ ಸಂಬಂಧಪಟ್ಟಂತೆ ಮುಂದೆ ಲೆಕ್ಕಗಳನ್ನು ಮತ್ತಷ್ಟು ಮಾಡೋಣ ಅಂತ ಹೇಳ್ತಾ ಇದು ಇವತ್ತಿನ ತರಗತಿಯಾಗಿತ್ತು. ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.